ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಇವರು ವಿಕೃತಿ ಮೆರೆದಿರುವಂಥದ್ದು, ಕರೆಂಟ್ ಶಾಕ್ ಕೊಟ್ಟು ಮರ್ಮಾಂಗಕ್ಕೆ ರೇಣುಕಾ ಸ್ವಾಮಿಯನ್ನ ಕೊಂದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಡಿ ಗ್ಯಾಂಗ್ನ ಕ್ರೌರ್ಯ ತನಿಖೆಯಲ್ಲಿ ಅನಾವರಣ. ಕರೆಂಟ್ ಶಾಕ್ನಿಂದಲೇ ಸಾವನ್ನಪ್ಪಿದ್ರ ರೇಣುಕಾ ಸ್ವಾಮಿ. ಹೌದು, ಈ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಇವರೇನ್ ಮನುಷ್ಯರ ರಾಕ್ಷಸರ ಅನ್ನೋ ಅನುಮಾನ ಇದೆ. ಯಾಕಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಹಿಂಸೆ ಕೊಟ್ಟು ಹಂತ ಹಂತವಾಗಿ ಸಾಯಿಸಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಇದೇ ತಿಂಗಳ 8ನೇ ತಾರೀಕು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ ಆರೋಪಿಗಳು ಮೊದಲು ದರ್ಶನ್ಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ದಾರೆ. ವಿಚಾರ ಗೊತ್ತಾದ ತಕ್ಷಣ ಪವಿತ್ರ ಗೌಡಗೆ ಕರೆ ಮಾಡಿ ದರ್ಶನ್ ಪವಿತ್ರಾಳನ್ನ ಶೆಡ್ ಬಳಿ ಇರುವಂತೆ ಹೇಳಿದ್ದಾನೆ. ಶೆಡ್ ಒಳಗೆ ಬಂದ ತಕ್ಷಣ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ್ರು. ಅಷ್ಟೇ ಅಲ್ಲ, ಬೆಲ್ಟ್ ತಗೊಂಡು ಹೆಗ್ಗ ಮುಗ್ಗ ಥಳಿಸಿ ಒದ್ದು ಕೈಕಾಲ್ ಕಟ್ಟಿ ನೇತ್ ಹಾಕಿದ್ದಾರೆ. ಇದೇ ವೇಳೆ ಅಲ್ಲಿಗೆ ಬಂದ ಪವಿತ್ರ ಗೌಡ ತನ್ನ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಥಳಿಸಿದ್ದಾರೆ. ಆಗ್ಲೇ ರೇಣುಕಾ ಸ್ವಾಮಿ ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದ್ರು. ರೇಣುಕಾ ಸ್ವಾಮಿಯನ್ನ ಎಬ್ಬಿಸೋಕೆ ಪ್ರಯತ್ನ ಪಟ್ಟ ದೀಪಕ್ ಮತ್ತು ನಂದೀಶ್ ಅಲ್ಲೇ ಇದ್ದ ಎಲೆಕ್ಟ್ರಾನಿಕ್ ಮೆಗ್ಗಾರನ್ನ ತಂದು ದರ್ಶನ್ ಮುಂದೆಯೇ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಬಿಡದ ಆರೋಪಿಗಳು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಮರ್ಮಾಂಗದ ಫೋಟೋ ಕಳಿಸ್ತೀಯಾ ಅಂತ ಪದೇ ಪದೇ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಈ ವೇಳೆ ತೀವ್ರ ಅಸ್ವಸ್ಥನಾದ ರೇಣುಕಾ ಸ್ವಾಮಿಯನ್ನ ಹಾಗೆ ನೇತ್ ಹಾಕಿ ದರ್ಶನ್ ಮತ್ತು ಪವಿತ್ರ ಅಲ್ಲಿಂದ ಹೊರಟೋಗಿದ್ದಾರೆ. ಪೊಲೀಸರಿಗೆ ಮೃತದೇಹ ಸಿಕ್ಕ ವೇಳೆ ಸುಟ್ಟ ಗಾಯದ ಗುರುತುಗಳು ಪತ್ತೆಯಾಗಿತ್ತು. ಮೊದಲಿಗೆ ಅದು ಸಿಗರೇಟ್ ನಿಂದ ಸುಟ್ಟಿದ್ದಾರೆ ಎನ್ನಲಾಗಿತ್ತು. ಆದರೆ ತನಿಖೆ ವೇಳೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿರುವುದು ತನಿಖೆ ವೇಳೆ ಬಯಲಿಗೆ ಬಂದಿದೆ. ಇನ್ನು ಕರೆಂಟ್ ಶಾಕ್ ಕೊಟ್ಟ ಆರೋಪಿಗಳು ಎಲೆಕ್ಟ್ರಾನಿಕ್ ಮೆಗಾ ವೈರನ್ನ ಅಜ್ಞಾತ ಸ್ಥಳದಲ್ಲಿ ಬಿಸಾಕಿದ್ದು ಅದನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಟ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಕ್ರೌರ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ನಟ ದರ್ಶನ್ ನಿಜಕ್ಕೂ ಎಷ್ಟು ಕ್ರೂರ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.